ಕಣ್ಣುಗಳನ್ನು ಮುಚ್ಚುವುದಾದರೆ ಪ್ರಾರ್ಥನೆ ಮಾಡಿಕೊಂಡು ಎಂದು ಪರಲೋಕದಲ್ಲಿರುವಂಥ ನಮ್ಮ ತಂದೆಯಾದ ದೇವರೇ, ಈ ಒಂದು ಮುಂಜಾನೆ ಸಮಯದಲ್ಲಿ ನಿಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ನಮಗೆ ಕೊಟ್ಟಂಥ ಒಂದು ಅವಕಾಶಕ್ಕಾಗಿ ಸ್ತೋತ್ರ ತಂದೆ. ಹೌದು ತಂದೆ, ಗತಕಾಲವೆಲ್ಲ ನಮ್ಮೆಲ್ಲರನ್ನು ಕಾದು ಕಾಪಾಡಿ ಸಜೀವರ ಲೆಕ್ಕದಲ್ಲಿ ಇಟ್ಟಿದ್ದೀರಾ, ಅದಕ್ಕಾಗಿ ಸ್ತೋತ್ರ ತಂದೆ. ಹೌದು ತಂದೆ, ಇಲ್ಲಿಯವರೆಗೂ ನಿಮ್ಮ ಮಕ್ಕಳು ನಿಮ್ಮ ಮಾತುಗಳನ್ನು ಹೇಳುವುದಕ್ಕೆ ಮಾಡಿದಂಥ ಸಹಾಯಕ್ಕಾಗಿ ಸ್ತೋತ್ರ ತಂದೆ. ಈ ಒಂದು ಸಮಯದಲ್ಲಿ ತಂದೆ ನಾನು ಕೂಡ ನಿಮ್ಮ ಮಾತುಗಳನ್ನು ಹೇಳಲಿಕ್ಕೆ ಸಿದ್ಧಪಡುತ್ತಿದ್ದೇನೆ ತಂದೆ. ನನಗೂ ಕೂಡ ನಿಮ್ಮ ಸಹಾಯವನ್ನು ನಮಗೆ ದಯಪಾಲಿಸಬೇಕೆಂಬುದಾಗಿ ಕೇಳ್ತಾ ಇದ್ದೀನಿ ತಂದೆ. ಪ್ರತಿಯೊಂದು ವಿಷಯದಲ್ಲಿಯೂ ನೀವೇ ನಮ್ಮ ಜೊತೆಯಾಗಿದ್ದು ನಡೆಸಬೇಕೆಂದು ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ಒಂದು ಪ್ರಾರ್ಥನೆ ಬೇಡಿ ಹೊಂದಿದ್ದೇವಪ್ಪ ತಂದೆಯೇ, ಆಮೇನ್. ಆತ್ಮೀಯರೆಲ್ಲರಿಗೂ ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳು ಪ್ರಿಯರೇ. ಈ ಒಂದು ಸಮಯದಲ್ಲಿ ನಾವು ಆಲೋಚನೆ ಮಾಡುವಂಥ ಅಂಶದ ಹೆಸರು ಆಶೀರ್ವಾದ ಹೊಂದಿದ ಜನಾಂಗ ಯಾರು. ಆಶೀರ್ವಾದ ಹೊಂದಿದ ಜನಾಂಗ ಯಾರು ಎಂಬ ಅಂಶವನ್ನು ನಾವು ನೋಡ್ತಾ ಇದ್ದೀವಿ ಪ್ರಿಯರೇ. ಈ ಒಂದು ಸಮಯದಲ್ಲಿ ಆಶೀರ್ವಾದ ಎಂಬ ಪದ ಕ್ರೈಸ್ತರಲ್ಲಿ ಯಥೇಚ್ಛವಾಗಿ ಎಲ್ಲರಿಗೂ ಗೊತ್ತೇ ಇರುತ್ತೆ. ಏಕೆಂದರೆ ಆಶೀರ್ವಾದ ಎಂಬ ಪದ ಇಲ್ಲದೆ ಈ ದಿನಗಳಲ್ಲಿ ಬಹಳಷ್ಟು ಸಭೆಗಳಲ್ಲಿ ಬರೀ ಆಶೀರ್ವಾದ, ಬೋಧನೆಗಳಲ್ಲಿ ಕೂಡ ಆಶೀರ್ವಾದವನ್ನು ಕುರಿತು ಬಹಳವಾಗಿ ಬೋಧಿಸ್ತಾ ಇರ್ತಾರೆ. ಮತ್ತು ಆಶೀರ್ವಾದವನ್ನು ಕುರಿತು ಯೋಚನೆ ಮಾಡುವಾಗ ಬಹಳಷ್ಟು ಜನ ಹೇಳಿರ್ತಾರೆ, ನಮ್ಮ ಸಭೆಗೆ ಬಂದರೆ ನಿಮಗೆ ಆಶೀರ್ವಾದ ಬರುತ್ತೆ, ನಿಮ್ಮಲ್ಲಿರುವಂತಹ ರೋಗಗಳು ಹೋಗುತ್ತೆ, ಬಂಜೆತನ ಹೋಗುತ್ತೆ, ಅದೇ ರೀತಿಯಾಗಿ ನಿಮಗೆ ಆಸ್ತಿ ಬರುತ್ತೆ, ಕಾರ್ ಬರುತ್ತೆ, ಬೈಕ್ ಬರುತ್ತೆ. ಈ ರೀತಿಯಾಗಿ ಬಹಳ ಮಂದಿ ಹೇಳ್ತಾ ಇರ್ತಾರೆ ಆಶೀರ್ವಾದವನ್ನು ಕುರಿತು. ಹಾಗೆ ಇನ್ನು ಬೈಬಲ್ನಲ್ಲಿ ಕೆಲವು ಉದಾಹರಣೆಗಳನ್ನು ಕೂಡ ತೋರಿಸ್ತಾರೆ. ಏನಂತ, ಅಬ್ರಹಾಮನನ್ನು ದೇವರು ಆಶೀರ್ವದಿಸಿದ್ದಾರೆ, ಇಸಾಕನನ್ನು ಆಶೀರ್ವದಿಸಿದ್ದಾರೆ, ಹೀಗೆ ನಮಗೂ ಕೂಡ ಆಶೀರ್ವಾದವನ್ನು ಕೊಡ್ತಾರೆ ಅಂತ ಹೇಳ್ತಾರೆ ಪ್ರಿಯರೇ. ಮತ್ತು ನಿಜಕ್ಕೂ ಪ್ರಾರಂಭದಲ್ಲಿ ಆಶೀರ್ವಾದ ಹೇಗಿತ್ತು ಅಂತ ನೋಡೋದಾದರೆ ನೋಡೋಣ. ಆದಿಕಾಂಡ 1ನೇ ಅಧ್ಯಾಯ 20ರಿಂದ 22 ವಚನಗಳು. ತರುವಾಯ ದೇವರು ಗುಂಪು ಗುಂಪಾಗಿ ಚಲಿಸುವ ಜಂತುಗಳು ನೀರಿನಲ್ಲಿ ತುಂಬಿಕೊಳ್ಳಲಿ, ಪಕ್ಷಿಗಳು ಭೂಮಿ ಮೇಲೆ ಅಂತರಿಕ್ಷದೊಳಗೆ ಹಾರಾಡಲಿ ಎಂದು ಹೇಳಿದನು. ಹೀಗೆ ದೇವರು ಮಹಾಜಲರಾಶಿಗಳನ್ನು, ನೀರಿನಲ್ಲಿ ತುಂಬಿಕೊಳ್ಳುವ ಸಕಲ ವಿಧವಾದ ಜೀವಿಗಳನ್ನು, ರೆಕ್ಕೆಗಳುಳ್ಳ ಸಕಲ ವಿಧವಾದ ಪಕ್ಷಿಗಳನ್ನು ಅವುಗಳ ಜಾತಿಗನುಸಾರವಾಗಿ ಉಂಟು ಮಾಡಿದನು. ಆತನು ಅದನ್ನು ಒಳ್ಳೆಯದೆಂದು ನೋಡಿದನು. 22 ಕಂಪ್ಲೀಟ್. ಇದಲ್ಲದೆ ದೇವರು ಅವುಗಳಿಗೆ, ನೀವು ಅಭಿವೃದ್ಧಿಯಾಗಿ ಹೆಚ್ಚಿರಿ, ಜಲಚರಗಳು ಸಮುದ್ರದ ನೀರಿನಲ್ಲಿ ತುಂಬಿಕೊಳ್ಳಲಿ, ಪಕ್ಷಿಗಳು ಭೂಮಿಯ ಮೇಲೆ ಚಲಿಸಲಿ ಎಂದು ಹೇಳಿ ಆಶೀರ್ವದಿಸಿದನು. ಓಕೆ, ಸಾಕು ಪ್ರಿಯರೇ. ಇಲ್ಲಿ ತರುವಾಯ ದೇವರು ಗುಂಪು ಗುಂಪಾಗಿ ಚಲಿಸುವ ಜಲಜಂತುಗಳಲ್ಲೂ ನೀರಿನಲ್ಲಿ ತುಂಬಿಕೊಳ್ಳಲಿ, ಪಕ್ಷಿಗಳು ಭೂಮಿಯ ಮೇಲೆ ಅಂತರಿಕ್ಷದೊಳಗೆ ಹಾರಾಡಲಿ ಎಂದು ಹೇಳಿದನು. ಹೀಗೆ ದೇವರು ಮಹಾಜಲಚರಗಳನ್ನು, ನೀರಿನಲ್ಲಿ ತುಂಬಿರುವ ಸಕಲ ವಿಧವಾದ ಜೀವಿಗಳನ್ನು, ರೆಕ್ಕೆಗಳುಳ್ಳ ಸಕಲ ವಿಧವಾದ ಪಕ್ಷಿಗಳನ್ನು ಅವುಗಳ ಜಾತಿಗನುಸಾರವಾಗಿ ಉಂಟು ಮಾಡಿದನು. ಆತನು ಅದನ್ನು ಒಳ್ಳೆಯದೆಂದು ನೋಡಿದನು. ಇದಲ್ಲದೆ ದೇವರು ಅವುಗಳಿಗೆ, ನೀವು ಅಭಿವೃದ್ಧಿಯಾಗಿ ಹೆಚ್ಚಿರಿ, ಜಲಚರಗಳು ಸಮುದ್ರದ ನೀರಿನಲ್ಲಿ ತುಂಬಿಕೊಳ್ಳಲಿ, ಪಕ್ಷಿಗಳು ಭೂಮಿಯ ಮೇಲೆ ಹೆಚ್ಚಲಿ ಎಂದು ಹೇಳಿ ಆಶೀರ್ವದಿಸಿದನು. ಇಲ್ಲಿ ನೋಡೋದಾದರೆ ದೇವರು ಪ್ರಕೃತಿಯನ್ನು ಕುರಿತು ಹೇಳ್ತಿದ್ದಾರೆ, ಪ್ರಕೃತಿಯನ್ನು ಆಶೀರ್ವದಿಸಿದ ಹಾಗೆ ಕಾಣಿಸ್ತಾ ಇದೆ ಪ್ರಿಯರೇ. ಇನ್ನು ಮುಂದೆ ನೋಡಿ, 1ನೇ ಅಧ್ಯಾಯ, ಅದೇ ಆದಿಕಾಂಡ 1ನೇ ಅಧ್ಯಾಯ 26ನೇ ವಚನದಿಂದ 28ನೇ ವಚನದವರೆಗೂ ಓದ್ಕೊಳ್ಳೋಣ. ನಾನೇ ಓದ್ತೀನಿ. ಆಮೇಲೆ ದೇವರು, ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ, ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ, ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ, ಪಶುಗಳ ಮೇಲೆಯೂ, ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿಕೀಟಗಳ ಮೇಲೆಯೂ, ಎಲ್ಲ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು. ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ, ನೀವು ಬಹುಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ, ಆಕಾಶದ ಪಕ್ಷಿಗಳ ಮೇಲೆಯೂ, ಭೂಮಿಯಲ್ಲಿ ಚಲಿಸುವ ಎಲ್ಲ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಅಂದನು. ಇಲ್ಲಿ ನೋಡೋದಾದರೆ ದೇವರು ಆದಾಮನನ್ನು ಹವ್ವನನ್ನು ಉಂಟು ಮಾಡಿ ಅವರನ್ನು ಆಶೀರ್ವದಿಸಿದ ಹಾಗೆ ಹೇಳ್ತಾ ಇದ್ದಾರೆ ಪ್ರಿಯರೇ. ಅಂದರೆ
ಮೊದಲನೇದಾಗಿ ಸೃಷ್ಟಿಯನ್ನು ಆಶೀರ್ವದಿಸಿದ್ದಾರೆ. ಸೃಷ್ಟಿಯನ್ನು ಆಶೀರ್ವದಿಸಿದ ನಂತರ ಆದಾಮರನ್ನು ಹವ್ವರನ್ನು ಉಂಟು ಮಾಡಿದ್ದಾರೆ. ಆದಾಮರನ್ನು ಹವ್ವರನ್ನು ಉಂಟು ಮಾಡಿದ ನಂತರ ಅವರನ್ನು ಆಶೀರ್ವದಿಸಿದ್ದಾರೆ. ಅಂದರೆ ಈ ಪ್ರಕೃತಿಯೆಲ್ಲ ಈ ಆದಾಮ ಹವ್ವರಿಗೆ, ಅಂದರೆ ನಮಗೆ ಮನುಷ್ಯರಾದಂಥ ಆದಾಮ ಹವ್ವರಿಗೆ ಸೃಷ್ಟಿಯನ್ನು ಮಾಡಿಕೊಟ್ಟು ಅವರನ್ನೇ ಆಶೀರ್ವದಿಸಿದ್ದಾರೆ. ಅಂದರೆ ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ. ಇಲ್ಲಿರುವಂಥ ನೀರಲ್ಲಾಗಿರ್ಬೋದು, ಮೀನುಗಳಾಗಿರ್ಬೋದು, ಎಲ್ಲ ಸರ್ವ ಸೃಷ್ಟಿಯನ್ನು ಯಾರಿಗೆ ಕೊಟ್ಟಿದ್ದಾರೆ ಅಂದರೆ ಆದಾಮ ಹವ್ವರಿಗೆ, ಮನುಷ್ಯರಿಗೆ ಕೊಟ್ಟಿದ್ದಾರೆ ಪ್ರಿಯರೇ. ಮತ್ತು ಹೀಗಿರುವಾಗ ಇವರೇನು ಮಾಡಿದ್ದಾರೆ? ಇವರು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿ ಆ ಒಂದು ಆಶೀರ್ವಾದವನ್ನು ಕಳೆದುಕೊಂಡಿದ್ದಾರೆ. ಅಂದರೆ ಅವರು ದೇವರು ಹೇಳಿದಂತಹ ಒಳ್ಳೆಯದರ ಕೆಟ್ಟದರ ಅರಿಹನ್ನು ಹುಟ್ಟಿಸುವ ಹಣ್ಣನ್ನು ತಿನ್ನಬಾರದೆಂಬುದಾಗಿ ದೇವರು ಹೇಳಿದಾಗ ಇವರೇನು ಮಾಡ್ತಾರೆ? ಆ ಒಂದು ಹಣ್ಣನ್ನು ತಿಂದು ದೇವರಿಗೆ ವಿರೋಧವಾಗಿ ಪಾಪ ಮಾಡ್ತಾರೆ. ಪಾಪ ಮಾಡಿ ಒಂದು ದೇವರಿಗೆ ದೂರ ಆಗ್ತಾರೆ. ಅಂದರೆ ಆ ಏದೇನು ವನದಿಂದ ಹೊರಗೆ ಬರ್ತಾರೆ. ಮತ್ತು ನೋಹನ ಜೀವಿತವನ್ನು ನೋಡುವಾಗ, ನೋಹನ ಕಾಲದಲ್ಲಿ ಎಲ್ಲ ಜನರು ಕೆಟ್ಟು ಹೋಗಿರುವಂತಹ ಜನಗಳು. ಇಂತಹದ್ರಲ್ಲಿ ನೋಹನೊಬ್ಬನೇ ನೀತಿವಂತನಾಗಿ ಕಾಣಿಸ್ತಾನೆ ಪ್ರಿಯರೇ. ನೀತಿವಂತನಾಗಿ ಕಾಣಿಸಿರುವಂಥ ನೋಹನನ್ನು ದೇವರು ಆಶೀರ್ವದಿಸುತ್ತಾರೆ. ಅಂದರೆ ಜಲಪ್ರಳಯದ ನಂತರ ದೇವರು ನೋಹನನ್ನು ಆಶೀರ್ವದಿಸಿ ಆತನ ಮುಖಾಂತರ ಜನರನ್ನು, ಅಂದರೆ ಮನುಷ್ಯರನ್ನು ಇನ್ನೂ ಹೆಚ್ಚಾಗಿ ಮಾಡ್ತಾರೆ. ಜಲಪ್ರಳಯದ ನಂತರ ಈ ಕುಟುಂಬವನ್ನು ಆಶೀರ್ವದಿಸಿದಂಥ ದೇವರು ಇನ್ನು ಕೆಲವು ವರ್ಷಗಳಾದ ಮೇಲೆ ಮತ್ತೆ ಅದೇ ರೀತಿಯಾಗಿ ಮನುಷ್ಯರು ಮಾಡ್ತಾರೆ. ಅದೇ ವ್ಯಭಿಚಾರ, ಬಣ್ಣತನ, ಈ ಎಲ್ಲ ಕೆಟ್ಟ ಹವ್ಯಾಸಗಳೆಲ್ಲ ಮಾಡ್ತಾರೆ. ಹೀಗಿರುವಾಗ ಇಂತಹ ಕಾಲದಲ್ಲಿ ಒಬ್ಬ ಭಕ್ತನ ಕಾಣಿಸ್ತಾನೆ ದೇವರು. ಅವರು ಯಾರಂದರೆ ಅಬ್ರಹಾಮನನ್ನು ದೇವರು ಹೇಗೆ ಆಶೀರ್ವದಿಸಿದ್ದಾರೆ ಅಂತ ನೋಡೋಣ. ನೋಡಿ, ಆದಿಕಾಂಡ 12ನೇ ಅಧ್ಯಾಯ 1-3 ವಚನಗಳು. ಯೆಹೋವನು ಅಬ್ರಹಾಮನಿಗೆ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವಾದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗಿರುವಿ. ನಿನ್ನನ್ನು ಅರಸುವವರನ್ನು ಅರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ಸಾಕು. ಯೆಹೋವನು ಅಬ್ರಹಾಮನಿಗೆ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವಿ. ಅಂದರೆ ಇಲ್ಲಿ ಹೇಳ್ತಾ ಇದ್ದಾರೆ ದೇವರು ಅಬ್ರಹಾಮನಿಗೆ, ನೀನು ಆಶೀರ್ವಾದ ನಿಧಿಯಾಗುವಿ ಎಂಬ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ನಿನ್ನನ್ನು ಹರಸುವವರನ್ನು ಹರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳ್ತಾ ಇದ್ದಾರೆ ಪ್ರಿಯರೇ. ಅಂದರೆ ಇಲ್ಲಿ ದೇವರು ಅಬ್ರಹಾಮನನ್ನು ಆಶೀರ್ವದಿಸಿದ್ದಾರೆ. ಅಬ್ರಹಾಮನನ್ನು ಆಶೀರ್ವದಿಸಿ ಏನು ಹೇಳಿದ್ದಾರೆ? ನೀನು ನಿನ್ನ ಬಂಧುಗಳನ್ನು, ನಿನ್ನ ಇರುವಂಥ ಸ್ಥಳವನ್ನು ಬಿಟ್ಟು ನಾನು ಹೇಳುವಂತಹ ದೇಶಕ್ಕೆ ಹೋಗು ಅಂತ ಹೇಳ್ತಿದ್ದಾರೆ. ಅಬ್ರಹಾಮನು ಕೇಳಿದ್ದಾನೆ ಪ್ರಿಯರೇ, ದೇವರ ಮಾತನ್ನು ಕೇಳಿ ಆ ದೇವರ ಮಾತಿನ ಪ್ರಕಾರ ನಡೆದುಕೊಂಡಕ್ಕೆ ದೇವರು ಅಬ್ರಹಾಮನನ್ನು ಆಶೀರ್ವದಿಸಿದ್ದಾರೆ ಪ್ರಿಯರೇ. ಮತ್ತು ದೇವರು ಯಾರನ್ನು ಆಶೀರ್ವದಿಸಿದ್ದಾರೆ ಅಂತ ನೋಡೋಣ. ನೋಡಿ, ಅದೇ ಆದಿಕಾಂಡ 39ನೇ ಅಧ್ಯಾಯ 1-4 ವಚನಗಳು. ಯೋಸೇಫನನ್ನು ತೆಗೆದುಕೊಂಡು ಹೋದ ಇಸ್ಮಾಯೇಲರು ಐಗುಪ್ತ ದೇಶಕ್ಕೆ ಸೇರಿದಾಗ ಒಬ್ಬ ಐಗುಪ್ತನು ಅವನನ್ನು ಅವರಿಂದ ಕ್ರಯಕ್ಕೆ ತೆಗೆದುಕೊಂಡನು. ಇವನು ಯಾರೆಂದರೆ ಫರೋಹನ ಉದ್ಯೋಗಸ್ಥನು, ಮೈಗಾವಲಿನವರ ದಳವಾಯಿಯೂ ಆಗಿದ್ದ ಪೋಟಿಫರನು. ಯೆಹೋವನು ಯೋಸೇಫನ ಸಂಗಡ ಇದ್ದಾದ್ದರಿಂದ ಅವನು ಏಳಿಗೆಯಾಗಿ ಐಗುಪ್ತನಾದ ತನ್ನ ದಣಿಯ ಮನೆಯವರೊಳಗೆ ಸೇವಕನಾದನು. ಯೆಹೋವನು ಯೋಸೇಫನ ಸಂಗಡ ಅವನು ಮಾಡುವ ಕೆಲಸವನ್ನೆಲ್ಲ ಸಫಲವಾಗುವಂತೆ ಮಾಡಿದನೆಂದು ಅವನ ದಣಿಯು ತಿಳಿದು ಅವನ ಮೇಲೆ ದಯೆಯಿಟ್ಟು ಅವನನ್ನು ಸ್ವಂತ ಸೇವಕನನ್ನಾಗಿ ನೇಮಿಸಿಕೊಂಡನು. ಇದಲ್ಲದೆ ಆ ದಣಿಯು ಅವನಿಗೆ ತನ್ನ ಮನೆಯಲ್ಲಿ ಪಾರುಪತ್ಯವನ್ನು ಕೊಟ್ಟು ತನ್ನ ಆಸ್ತಿಯನ್ನೆಲ್ಲ ಅವನ ವಶಕ್ಕೆ ಒಪ್ಪಿಸಿದನು. ಅವನು ಯೋಸೇಫನನ್ನು ತನ್ನ ಮನೆಯ ಮೇಲೆ ಆಸ್ತಿಯ ಮೇಲೆಯೂ ಅಧ್ಯಕ್ಷನಾಗಿ ಇಟ್ಟಿದ್ದರಿಂದ
ಯೆಹೋವನು ಯೋಸೇಫನ ನಿಮಿತ್ತವಾಗಿ ಐಗುಪ್ತ ಮನೆಯನ್ನು ಅಭಿವೃದ್ಧಿಗೆ ಸಾಗಿಸಿಕೊಂಡು ಹೋದ ತಂದನು. ಇಷ್ಮಾಯೇಲ್ಯರು ಐಗುಪ್ತ ದೇಶಕ್ಕೆ ಸೇರಿದ ಒಬ್ಬ ಅವನನ್ನು ಅವರಿಂದ ಕ್ರಯಕ್ಕೆ ತೆಗೆದುಕೊಂಡು, ಇವನು ಯಾರೆಂದರೆ ಫರೋಹನ ಉದ್ಯೋಗಸ್ಥನೂ ಮೈಗಾವಲಿನವನು ದಳವಾಯಿಯೂ ಆಗಿದ್ದ ಫೋಟಿಫರನು. ಯೆಹೋವನು ಯೋಸೇಫನ ಸಂಗಡ ಇದ್ದದರಿಂದ ಅವನು ಏಳಿಗೆಯಾಗಿ ಐಗುಪ್ತ್ಯನಾದ ತನ್ನ ದಣಿಯ ಮನೆಯೊಳಗೆ ಸೇವಕನಾದನು. ಯೆಹೋವನು ಯೋಸೇಫನ ಸಂಗಡವಿದ್ದು ಅವನು ಮಾಡುವ ಕೆಲಸಗಳನ್ನೆಲ್ಲ ಸಫಲವಾಗುವಂತೆ ಮಾಡುತ್ತಾನೆಂದು ಅವನ ದಣಿಯು ತಿಳಿದು ಅವನ ಮೇಲೆ ದಯೆಯಿಟ್ಟು ಅವನನ್ನು ಸ್ವಂತ ಸೇವಕನನ್ನಾಗಿ ನೇಮಿಸಿಕೊಂಡನು. ಇದಲ್ಲದೆ ಆ ದಣಿಯು ಅವನಿಗೆ ತನ್ನ ಮನೆಯಲ್ಲಿ ಪಾರುಪತ್ಯವನ್ನು ಕೊಟ್ಟು ತನ್ನ ಆಸ್ತಿಯನ್ನೆಲ್ಲ ಅವನ ವಶಕ್ಕೆ ಒಪ್ಪಿಸಿದನು. ಇಲ್ಲಿ ಯೋಸೇಫನವರ ಜೀವಿತ ನಮಗೆ ಬಹಳ ಚೆನ್ನಾಗಿ ಗೊತ್ತು ಪ್ರಿಯರೇ. ಏಕೆಂದರೆ ಯೋಸೇಫನವರನ್ನು ತನ್ನ ಅಣ್ಣಂದಿರೇ ಯೋಸೇಫನ ಮೇಲೆ ಅಸೂಯೆ ಪಟ್ಟು ಆತನನ್ನು ಮಾರಿಬಿಡ್ತಾರೆ ಐಗುಪ್ತ್ಯರಿಗೆ ಮಾರಿದ ನಂತರ ಎಷ್ಟೋ ಕಷ್ಟಗಳನ್ನು ಅನುಭವಿಸಿದ್ದಾರೆ ಯೋಸೇಫನವರು. ಕೊನೆಗೆ ಏನಾಗಿದೆ ಅಂದರೆ ದೇವರು ಈತನನ್ನು ಆಶೀರ್ವದಿಸಿ ರಾಜನ ನಂತರ ಇರುವಂಥ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ. ಮತ್ತು ತಮ್ಮ ಅಣ್ಣಂದಿರು ಮತ್ತು ತಂದೆ ತನ್ನ ಬಳಿಗೆ ಬರುವ ಹಾಗೆ ದೇವರು ಈತನನ್ನು ಒಂದು ಒಳ್ಳೆಯ ಸ್ಥಾನದಲ್ಲಿ ಇಟ್ಟಿದ್ದಾರೆ. ಅಂದರೆ ದೇವರು ಈತನನ್ನು ಬಹಳವಾಗಿ ಆಶೀರ್ವದಿಸಿದ್ದಾರೆ. ಇನ್ನು ಮತ್ತೊಬ್ಬ ಭಕ್ತನನ್ನು ಕೂಡ ನೋಡಿ. ಮೊದಲನೇ ಅರಸುಗಳು 3ನೇ ಅಧ್ಯಾಯ 4-5 ವಚನಗಳು. ಅರಸನಾದ ಸೊಲೊಮೋನನು ಯಜ್ಞ ಮಾಡುವುದಕ್ಕೋಸ್ಕರ ಪೂಜ್ಯ ಸ್ಥಳಗಳಲ್ಲಿ ವಿಶೇಷವಾಗಿದ್ದ ಗೀಬೋನಿಗೆ ಹೋಗಿ ಅಲ್ಲಿನ ವೇದಿಯ ಮೇಲೆ ಸಹಸ್ರ ಯಜ್ಞಗಳನ್ನು ಸಮರ್ಪಿಸಿದಾಗ ದೇವರಾದ ಯೆಹೋವನು ಆ ರಾತ್ರಿ ಕನಸಿನಲ್ಲಿ ಅವನಿಗೆ ಕಾಣಿಸಿಕೊಂಡು, ನಿನಗೆ ಯಾವ ವರ ಬೇಕು ಕೇಳಿಕೋ ಎಂದು ಹೇಳಲು ಸೊಲೊಮೋನನು ನನಗೆ ನಂಬಿಗಸ್ತನಾಗಿ ನೀತಿಯಿಂದಲೂ ಯಥಾರ್ಥ ಚಿತ್ತದಿಂದಲೂ ನಡೆದುಕೊಂಡು ನಿನ್ನ ಸೇವಕನು ನನ್ನ ತಂದೆಯೂ ಆದ ದಾವಿದನಿಗೆ ನೀನು ಮಹಾಕೃಪೆಯನ್ನು ತೋರಿಸಿದ್ದಿ. ಅವನ ಮೇಲೆ ಬಹಳವಾಗಿ ಕೃಪೆ ಮಾಡಿ ಈಗಿರುವಂತೆ ಅವನ ಸಿಂಹಾಸನಕ್ಕೆ ಒಬ್ಬ ಮಗನನ್ನು ಅನುಗ್ರಹಿಸಿದ್ದರಲ್ಲಿ ಅದನ್ನು ಪೂರ್ತಿಗೊಳಿಸಿದ್ದಿ. ನನ್ನ ದೇವರಾದ ಯೆಹೋವನು ನನ್ನ ತಂದೆಗೆ ಬದಲಾಗಿ ನಿನ್ನಿಂದ ಅರಸನಾಗಿ ನೇಮಿಸಲ್ಪಟ್ಟ ನಿನ್ನ ಸೇವಕನಾದ ನಾನು ಇನ್ನೂ ಚಿಕ್ಕವನು. ಸಾಕು ಪ್ರಿಯರೇ. ಇಲ್ಲಿ ಸೊಲೊಮೋನನವರು ಇನ್ನು ಚಿಕ್ಕ ವಯಸ್ಸಿನಲ್ಲಿ ಈತನನ್ನು ಅರಸನನ್ನಾಗಿ ಮಾಡ್ತಾರೆ. ಆದ್ದರಿಂದ ಈತನಿಗೆ ದೇವರು ದರ್ಶನ ಕೊಟ್ಟು ಹೇಳ್ತಿದ್ದಾರೆ, ನಿನಗೇನು ಬೇಕು ಕೇಳ್ಕೊ ಅಂತ ಹೇಳಿದಾಗ ಇಲ್ಲಿ ಸೊಲೊಮೋನನವರು ತನ್ನ ಸ್ವಂತಕ್ಕೆ ಏನು ಕೂಡ ಕೇಳಿಲ್ಲ ಪ್ರಿಯರೇ. ಏನು ಕೇಳ್ತಾ ಇದ್ದಾರೆ ಅಂದರೆ, ನಿನ್ನ ಜನರಿಗೆ ನ್ಯಾಯ ತೀರಿಸುವುದಕ್ಕೆ ನನಗೆ ಜ್ಞಾನವನ್ನು ದಯಪಾಲಿಸು ಎಂಬುದಾಗಿ ಕೇಳ್ತಾ ಇದ್ದಾರೆ. ಅದಕ್ಕೆ ದೇವರು ಏನು ಮಾಡಿದ್ದಾರೆ ಅಂದರೆ, ಈತನು ಆಸ್ತಿಯನ್ನು ಕೇಳಿಲ್ಲ, ಪಾಸ್ತಿಯನ್ನು ಕೇಳಿಲ್ಲ. ಆದ್ದರಿಂದ ಇವರಿಗೆ ಜ್ಞಾನವನ್ನು ವಿವೇಕವನ್ನು ಆಸ್ತಿಯನ್ನು ಎಲ್ಲವನ್ನು ಕೂಡ ಈತನಿಗೆ ಅನುಗ್ರಹಿಸಿದ್ದಾರೆ. ಮತ್ತು ಈತನಿಗಂತಹ ಜ್ಞಾನವನ್ನು ಮತ್ತು ಈತನಿಗಿರುವಂತಹ ಐಶ್ವರ್ಯವನ್ನು ಇನ್ನು ಮುಂದೆ ಇರುವುದೂ ಇಲ್ಲ, ಹಿಂದೆ ಇರಲೂ ಇಲ್ಲ ಅಂತ ಹೇಳಿ ಇಲ್ಲಿ ಸೊಲೊಮೋನನವರನ್ನು ದೇವರು ಆಶೀರ್ವದಿಸಿದ್ದಾರೆ. ಮತ್ತು ದೇವರು ಆಶೀರ್ವಾದ ಹೊಂದಬೇಕಾದ್ರೆ ನಾವು ಏನು ಮಾಡಬೇಕು, ಆಶೀರ್ವಾದವನ್ನು ಹೊಂದಬೇಕಾದ್ರೆ ನಾವು ಏನು ಮಾಡಬೇಕು ಅಂತ ನೋಡಿ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3-4 ವಚನಗಳು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು ಅಂತ ಹೇಳ್ತಿದ್ದಾರೆ. ಅಂದರೆ ಇಲ್ಲಿ ಆಶೀರ್ವಾದ ಹೊಂದಬೇಕಾದ್ರೆ ನಾವೇನು ಮಾಡಬೇಕು ಅಂದರೆ, ನಾವು ಆತನ ಪ್ರೀತಿಯಲ್ಲಿ ನಡೆಯಬೇಕು, ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕಂತ ಹೇಗೆ ನಮ್ಮನ್ನು ಕ್ರಿಸ್ತನಲ್ಲಿ ಜಗದುತ್ಪತ್ತಿಗೆ ಮುಂಚೆಯೇ ಆರಿಸಿಕೊಂಡಿದ್ದಾರೆ ಪ್ರಿಯರೇ. ಮತ್ತು ಉದಾಹರಣೆ ನೋಡೋದಾದರೆ ಇಸ್ರೇಲ್ ದೇಶ ಇದೆ. ಇಸ್ರೇಲ್ ದೇಶವನ್ನು ನೋಡುವಾಗ ಬಹಳಷ್ಟು ಮಂದಿ ಹೇಳ್ತಾರೆ, ಇಸ್ರೇಲ್ ದೇಶ ಇದೊಂದು ಆಶೀರ್ವಾದ ಹೊಂದಿದ
ದೇಶ ಎಂಬುದಾಗಿ ಹೇಳ್ತಾ ಇರ್ತಾರೆ. ಏಕೆಂದರೆ ಆ ದೇಶದಲ್ಲಿ ಟೆಕ್ನಾಲಜಿ ಆಗಿರ್ಬೋದು, ಬೆಳೆಗಳಲ್ಲಿ ಆಗಿರ್ಬೋದು, ವಿದ್ಯೆಯಲ್ಲಿ ಆಗಿರ್ಬೋದು, ಎಲ್ಲದರಲ್ಲಿ ಮುಂದುವರೆದಂತಹ ದೇಶ ಆಗಿರೋದರಿಂದ ಇದನ್ನು ದೇವರು ಆಶೀರ್ವದಿಸಿದ್ದಾರೆ ಎಂಬುದಾಗಿ ಹೇಳ್ತಾರೆ. ನಿಜವಾಗ್ಲೂ ಈ ದೇಶ ಆಶೀರ್ವಾದ ಹೊಂದಿದೆಯಾ ಅಂದರೆ ಇಲ್ಲ ಪ್ರಿಯರೇ. ನಿಜವಾಗ್ಲೂ ಆಶೀರ್ವಾದ ಹೊಂದಿದೆಯಾ ಅಂದರೆ ಇಲ್ಲ. ಮತ್ತು ಆಶೀರ್ವಾದ ಹೊಂದಿದವರು ಯಾರು ಅಂತ ನೋಡೋಣ. ನೋಡಿ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 26ರಿಂದ 28ನೇ ವಚನಗಳು. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿಟ್ಟಿರುವ ನಂಬಿಕೆಯ ಮೂಲಕ ದೇವರ ಪುತ್ರರಾಗಿದ್ದೀರಿ. ಹೇಗೆಂದರೆ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿದ್ದೀರಿ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದಾದ್ದರಿಂದ ಯಹೂದ್ಯನು ಗ್ರೀಕನು ಎಂದು, ಆಳು ಒಡೆಯ ಎಂದು, ಗಂಡು ಹೆಣ್ಣು ಎಂದು ಭೇದವಿಲ್ಲ. ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತಾನದವರು, ವಾಗ್ದಾನಕ್ಕನುಸಾರವಾಗಿ ಬಾಧ್ಯರು ಆಗಿದ್ದೀರಿ. ಸಾಕು ಪ್ರಿಯರೇ, ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿಟ್ಟಿರುವ ನಂಬಿಕೆಯ ಮೂಲಕ ದೇವರ ಪುತ್ರರಾಗಿದ್ದೀರಿ. ಹೇಗೆಂದರೆ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿರಿ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯಹೂದ್ಯನು ಗ್ರೀಕನು ಎಂದು, ಆಳು ಒಡೆಯ ಎಂದು, ಗಂಡು ಹೆಣ್ಣು ಎಂದು ಭೇದವಿಲ್ಲ. ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು, ವಾಗ್ದಾನಕ್ಕನುಸಾರವಾಗಿ ಬಾಧ್ಯರು ಆಗಿದ್ದೀರಿ. ಇಲ್ಲಿ ದೇವರಿಗೆ ಎಲ್ಲರೂ ಕೂಡ ಒಂದೇ. ಕ್ರಿಸ್ತನ ಒಂದು ಮಾರ್ಗದಲ್ಲಿ ಅಂದರೆ ನಾನು ಪಾಪಿ, ನಾನು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿ ಯಾರು ಯೇಸು ಮತ್ತು ತಂದೆ ಕುಮಾರ ಪರಿಶುದ್ಧಾತ್ಮರ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಹೊಂದಿಕೊಂಡು ಮತ್ತು ನಾನು ಪಾಪಿ ಅಂತ ಒಪ್ಕೊಂಡು ದೀಕ್ಷಾ ಸ್ನಾನ ಹೊಂದಿಕೊಂಡ ನಂತರ ಮತ್ತು ಕ್ರಿಸ್ತನ ಮಾರ್ಗದಲ್ಲಿ ನಡೆಯಬೇಕು. ಅಂದರೆ ಕ್ರಿಸ್ತನ ಮಾರ್ಗದಲ್ಲಿ ನಡೆದ ನಂತರ ನಾವು ಆಶೀರ್ವಾದ ಅಂದ ತಕ್ಷಣ ಏನಂದರೆ, ನಿಜವಾದಂಥ ಆಶೀರ್ವಾದ ಏನಂದರೆ ನಿತ್ಯ ಜೀವ ಪ್ರಿಯರೇ. ನಿತ್ಯ ಜೀವವನ್ನು ಯಾರು ಹೊಂದಿಕೊಳ್ತಾರೋ ಅವರೇ ನಿಜವಾದಂಥ ಆಶೀರ್ವಾದ ಹೊಂದಿಕೊಂಡಂತಹ ಜನಾಂಗ ಪ್ರಿಯರೇ. ಇಲ್ಲಿ ನೋಡೋದಾದರೆ ನಮ್ಮ ಪಿತೃಗಳು ಅಂದರೆ ನಮಗಿಂತ ಮುಂಚೆ ಇದ್ದಂಥ ಭಕ್ತರು ಅಬ್ರಹಾಮ, ಇಸ್ಸಾಕ ಇವರೆಲ್ಲರೂ ಕೂಡ ಆಶೀರ್ವಾದ ಅಂದರೆ ಇವರು ಮರಣ ಹೊಂದಿ ಪರದೈಸಿಯಲ್ಲಿ ಇದ್ದಾರೆ ಪ್ರಿಯರೇ. ಪರದೈಸಿಯಲ್ಲಿ ಇರುವಂಥ ಇವರು ಏನು ಹೊಂದಿಕೊಂಡಿದ್ದಾರೆ ಅಂದರೆ ನಿಜವಾದಂತಹ ಆಶೀರ್ವಾದವನ್ನು ಹೊಂದಿಕೊಂಡಿದ್ದಾರೆ. ಆ ನಿಜವಾದಂಥ ಆಶೀರ್ವಾದವನ್ನು ಹೊಂದಿಕೊಂಡು ಇದ್ದಾರೆ ಪ್ರಿಯರೇ. ಈಗಿರುವಂಥ ನಾವೆಲ್ಲರೂ ಕೂಡ ಈ ಒಂದು ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕು ಪ್ರಿಯರೇ. ಅಂದರೆ ಕ್ರಿಸ್ತನ ಮಾರ್ಗದಲ್ಲಿ ನಡೆಯಬೇಕು. ಆತನ ಹೆಜ್ಜೆ ಜಾಡಿನಲ್ಲಿ ನಡೆಯುತ್ತಾ ನಾವು ಕೂಡ ಆ ಒಂದು ನಿತ್ಯ ಜೀವ ಎಂಬಂತಹ ಆ ಒಂದು ಆಶೀರ್ವಾದವನ್ನು ಹೊಂದಿಕೊಳ್ಳಲಿಕ್ಕೆ ಪ್ರಯಾಸ ಪಡಬೇಕು ಪ್ರಿಯರೇ. ಓಕೆನಾ? ಎಲ್ಲರೂ ಕೂಡ ಆ ಒಂದು ಮಾರ್ಗದಲ್ಲಿ ನಡೆಯಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯಾಸ ಪಡೋಣ. ಎಲ್ಲರಿಗೂ ವಂದನೆಗಳು. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಈ ಒಂದು ಸಮಯದಲ್ಲಿ ನಿಮ್ಮ ಮಕ್ಕಳೊಂದಿಗೆ ನಿಮ್ಮ ಮಾತುಗಳನ್ನು ಹಂಚಿಕೊಡಲಿಕ್ಕೆ ನನಗೆ ಕೊಟ್ಟಂಥ ಈ ಒಂದು ಅವಕಾಶಕ್ಕಾಗಿ ಸ್ತೋತ್ರ. ಹೌದು ತಂದೆ, ಇಲ್ಲಿಯವರೆಗೂ ನಿಮ್ಮ ಕೃಪೆಯನ್ನು ನಮ್ಮೆಲ್ಲರಿಗೂ ದಯಪಾಲಿಸಿದ್ದೀರಾ, ಅದಕ್ಕಾಗಿ ಸ್ತೋತ್ರ ತಂದೆ. ಹೌದು ತಂದೆ, ನಿಮ್ಮ ಮಕ್ಕಳೆಲ್ಲರೂ ಕೇಳುವುದಕ್ಕೆ, ನಾನು ಹೇಳುವುದಕ್ಕೆ ನೀವು ಮಾಡಿದಂಥ ಕೃಪೆಗಾಗಿ ಸ್ತೋತ್ರ ತಂದೆ. ಇನ್ನು ನಿಮ್ಮ ಮಕ್ಕಳು ನಿಮ್ಮ ಮಾತುಗಳನ್ನು ಹೇಳಬೇಕು ತಂದೆ. ಆ ಒಂದು ವಿಷಯದಲ್ಲಿ ಕೂಡ ನಿಮ್ಮ ಸಹಾಯವನ್ನು ಎಲ್ಲರಿಗೆ ದಯಪಾಲಿಸಬೇಕೆಂದು ನಮ್ಮ ಕರ್ತನಾದಂತಹ ಯೇಸು ಕ್ರಿಸ್ತರ ನಾಮದಲ್ಲಿ ಒಂದು ಪ್ರಾರ್ಥನೆ ಬೇಡಿ ಹೊಂದಿದ್ದೇವಪ್ಪ ತಂದೆಯೇ. ಆಮೇಲೆ ಎಲ್ಲರಿಗೂ ವಂದನೆಗಳು.